ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜನರ ತೆರಿಗೆ ಹಣದಲ್ಲಿ ಕಟ್ಟಿದ ಶೌಚಾಲಯ ತಕ್ಷಣ ಓಪನ್ ಮಾಡಿ, ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂದು ಪುರಸಭೆ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಖಡಕ್ ವಾರ್ನಿಂಗ್ ನೀಡಿದೆ. ಪಿರಿಯಾಪಟ್ಟಣದ ದಲಿತ ಸಂಘರ್ಷ ಸಮಿತಿ ಕಚೇರಿಯಲ್ಲಿ ಮಂಡ್ಯ, ಹಾಸನ, ಮೈಸೂರು, ಕೊಡಗು ಜಿಲ್ಲಾ ವಿಭಾಗೀಯ ಮಟ್ಟದ ಸಭೆ ನಡೆಯಿತು. ನಾಪೋಕ್ಲು ಸಮೀಪದ ಬೋಳಿಬಾಣೆ ಎಂಬಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಸಾರಿಗೆ ಬಸ್ ಒಂದು ರಸ್ತೆ ಬದಿಗೆ ಸರಿದಿದೆ. ಕುಶಾಲನಗರ ಪುರಸಭೆ ಕಚೇರಿಯ ಪಾರ್ಕಿಂಗ್ ಕಟ್ಟಡದ ಒಳಗೆ ಜನರ ತೆರಿಗೆ ಹಣದಲ್ಲಿ ಕಟ್ಟಿದ ಶೌಚಾಲಯಕ್ಕೆ ಬೀಗ ಹಾಕಿರುವುದನ್ನು ಕರವೇ ಸ್ವಾಭಿಮಾನಿ ಬಣ ಖಂಡಿಸಿದೆ. ಕೊಡಗು ಜಿಲ್ಲೆ ಪ್ರಮುಖ ವಾಣಿಜ್ಯ ನಗರಿ ಕುಶಾಲನಗರದ ಪುರಸಭೆ ಕಚೇರಿಯಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ಸಾರ್ವಜನಿಕ ವಿರೋಧಿ ಧೋರಣೆ ಪರಾಕಾಷ್ಠೆ ತಲುಪಿದೆ. ಪ್ರತಿದಿನ ಕಂದಾಯ ಪಾವತಿ, ಖಾತೆ ಬದಲಾವಣೆ ಸೇರಿದಂತೆ ನೂರಾರು ಕೆಲಸ ಕಾರ್ಯಗಳಿಗಾಗಿ ಕಚೇರಿಗೆ ಬರುವ ಜನಸಾಮಾನ್ಯರಿಗೆ ಕನಿಷ್ಠ ಶೌಚಾಲಯದ ವ್ಯವಸ್ಥೆಯೂ ಇಲ್ಲದೆ ನರಕಯಾತನೆ ಅನುಭವಿಸುವಂತಾಗಿದೆ. ಈ ಕಣ್ಣೀರಿನ ಸಮಸ್ಯೆಯನ್ನು ಖಂಡಿಸಿ ಹಾಗೂ ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇಂದು ಪುರಸಭೆ ಆವರಣಕ್ಕೆ ಆಕಸ್ಮಿಕ ಭೇಟಿ ನೀಡಿ ಜಂಟಿ ಪರಿಶೀಲನೆ ನಡೆಸುವ ಮೂಲಕ ಅಧಿಕಾರಿಗಳ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಲು ಸಿದ್ಧವಾಗಿರುವ ಶೌಚಾಲಯಕ್ಕೆ ಬೀಗ ಜಡಿದು ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಹಿಳೆಯರು, ಮಕ್ಕಳು ಹಾಗೂ ವಯೋವೃದ್ಧದವರು ಶೌಚಾಲಯ ಇಲ್ಲದೆ ತೀವ್ರ ಮುಜುಗರ ಹಾಗೂ ಪರದಾಟ ಎದುರಿಸುತ್ತಿದ್ದಾರೆ. ಕಚೇರಿಗೆ ಬರುವ ಮಹಿಳೆಯರ ಕಷ್ಟಕ್ಕೆ ಸ್ಪಂದಿಸದೆ ಪುರಸಭೆ ಆಡಳಿತಕ್ಕೆ ಮಾನವೀಯತೆ ಇಲ್ಲವೇ ಎಂದು ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳು ಪ್ರಶ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಮತ್ತು ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾ ಉಪಾಧ್ಯಕ್ಷರಾದ ರಾಜಶೇಖರ್ ಗೌಡ, ಕರವೇ ಸ್ವಾಭಿಮಾನಿ ಬಣದ ಗೌರವ ಅಧ್ಯಕ್ಷರಾದ ಚಂದ್ರು, ಕರವೇ ಸ್ವಾಭಿಮಾನಿ ಬಣದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಜಯಶ್ರೀ ಮುರುಗೇಶ್, ಜಿಲ್ಲಾ ಸಂಚಾಲಕರಾದ ಸತೀಶ್, ಕುಶಾಲನಗರ ಕರವೇ ಸ್ವಾಭಿಮಾನಿ ಬಣದ ತಾಲೂಕು ಸಂಚಾಲಕರಾದ ವಿಪಿ ಚಂದ್ರಣ್ಣ, ನಂಜಪ್ಪ ಮತ್ತು ರಮೇಶ್ ಮತ್ತು ವಿಲ್ಸನ್ ಉಪಸ್ಥಿತರಿದ್ದರು. ನೋಡಿ, ಇಲ್ಲಿ ಶೌಚಾಲಯಕ್ಕೆ ಬೀಗ ಹಾಕಿದ್ರು. ಯಾರಾದ್ರೆ ಹೆಂಗಸರು, ಮಕ್ಕಳು ಎಲ್ಲ ಕಂದಾಯ ಕಟ್ಟಕ್ಕೆ ಇಲ್ಲಿ ಏನೇನೋ ಕೆಲಸ ಕಾರ್ಯಕ್ಕೆ ಬರ್ತಾರೆ, ಅಂತವರಿಗೆ ಶೌಚಾಲಯಕ್ಕೆ ಬರಬೇಕು ಅಂದ್ರೆ ಬೀಗದ ಸ್ಥಿತಿ ನಿರ್ಮಾಣ ಆಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದಕ್ಕೆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಇರೋದು ಯಾವುದು ಶೌಚಾಲಯ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ತರ ಬೀಗ ಕೂರಿಸಿಟ್ಟಿದ್ದಾರೆ. ಇದನ್ನ ದಯವಿಟ್ಟು ಮುಖ್ಯಾಧಿಕಾರಿಗಳೇ, ಯಾರು ಪಂಚಾಯತಿಲಿ ಇರುವ ಅಧಿಕಾರಿಗಳೇ ಓಪನ್ ಮಾಡ್ರಪ್ಪ. ಬಡವರಿಗೆ ಇಂಥ ಅದು ಸವಲತ್ತು ಸಿಗ್ಲಿ ಅವರಿಗೆ. ಅವ್ರು ಎಲ್ಲಿಗೆ ಹೋಗ್ಬೇಕು? KSRTC ಬಸ್ ಸ್ಟ್ಯಾಂಡ್ಗೆ ಕೊಡ್ಬೇಕಾ? ನಿಮ್ಮ ಇಲಾಖೆಗೆ ಕೆಲಸಕ್ಕೆ ಬಂದು, ನಿಮ್ಮ ಪುರಸಭೆ ಕೆಲಸಕ್ಕೆ ಬಂದು ದಯವಿಟ್ಟು ನೋಡಿ ಇಂಥ ಬೀಗನ ತೆರೆದು ಜನಗಳ ಉಪಯೋಗವಂತೆ ಮಾಡ್ಕೊಡಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಕೇಳ್ಕೊಂಡಿದ್ವಿ. ಪಾರ್ಕಿಂಗ್ ಜಾಗದಲ್ಲಿ ಕಸ ನೋಡಿ ಅಧಿಕಾರಿಗಳೇ ದಯವಿಟ್ಟು ಎತ್ಕೊಳ್ಳಿ. ನಿಮ್ಮ ಕಾಲಿನ ಕೆಳಗಡೆ ಇದೆ, ಇಲ್ಲಿ ನೋಡಿ ಕಸ. ನಿಮ್ಮ ವಾಹನ ನೋಡಿ ಎಷ್ಟು ಚಂದ ಇದೆ ವಾಹನ, ಇಂದ ಗುಜರಿಡಿಸಿದ್ರಲ್ಲ. ಇಲ್ಲ, ಯಾರಿಗಾದ್ರೆ ಟೆಂಡರ್ ಕೊಟ್ಟು ಮಾರ್ಬಿಡಿ ಅಂತ, ನಿಮಗೆ ಬೇಡ ಅಂದ್ರೆ. ಸರ್ಕಾರದ ತೆರಿಗೆ ಹಣ, ಈ ತರ ಹಣ ಲೂಟಿ ಮಾಡ್ಬಿಡಿ ದಯವಿಟ್ಟು. ಎಷ್ಟೋ ವೆಹಿಕಲ್ ಹಣ ನಿಲ್ಸಿದ್ದಾರೆ, ಯಾವ್ಯಾವ್ದು ಇದಿಲ್ಲ, ಓಡ್ತಾ ಇಲ್ಲ ಅಂತ ಗಾಡಿನ ಟೆಂಡರ್ ಮಾಡಿ ಯಾರೋ ಬಡವ್ರ ತನಂದು ಓಡಿಸ್ಕೊಳ್ಳಿ. ಯಾಕಂದ್ರೆ ಸರ್ಕಾರದ ಹಣ ಈ ತರ ಲೂಟಿ ಮಾಡಿದ್ರೆ ಹೇಗೆ? ನೋಡಿ ಇಲ್ಲಿ ಈ ವೇದಿಕೆ ಸ್ವಾಭಿಮಾನಿ ಬೇಡ ನೋಡಿ, ಇವತ್ತು ಈ ಪಾರ್ಕಿಂಗ್ ಜಾಗ ಯಾವ ಅವ್ಯವಸ್ಥೆ ಮಾಡಿಟ್ಟವ್ರು ನೋಡಿ. ದಯವಿಟ್ಟು ಇದನ್ನ ಬೇಗನೆ ಸರಿಪಡಿಸ್ಬೇಕು ಅಧಿಕಾರಿಗಳೇ. ಇಲ್ಲ ಅಂದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ನಾವು ನಿಮ್ಮ ಪುರಸಭೆ ಮುಂದೆ ಪ್ರತಿಭಟನೆ ಹಮ್ಮಿಕೊತೀವಿ. ಯಾಕಂದ್ರೆ ನಿಮ್ಮ ಕಾಲ ಕೆಳಗೆ ಇರೋದು ಜಾಗ ಇದು, ನೀವೇ ಪಾರ್ಕಿಂಗ್ ಕೊಟ್ಟಿದ್ದ ಜಾಗ. ನೋಡಿ ಇಲ್ಲಿ ಕಸ ಇದೆ, ನೋಡಿ ಇಲ್ಲಿ ಜನಗಳಿಗೆ ಶೌಚಾಲಯ ಇರಬೇಕು ಅಂತ ಮಾಡಿದರೆ ಸರ್ಕಾರದಿಂದ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ. ನೀವು ಮೂಲಭೂತ ಸೌಕರ್ಯ ಕೊಟ್ಟೇ ಇಲ್ಲ ಸ್ವಾಮಿ. ನಿಮ್ ಜನಗಳಿಗೆ, ನಿಮ್ ಕಂದಾಯ ಕಟ್ಟುವ ಜಾಗಗಳಿಗೆ, ನಿಮ್ಮಲ್ಲಿ ಕೆಲಸ ಮಾಡೋ, ಈ ಸ್ವತ್ತು ಮಾಡಕ್ ಬರೋರಿಗೆ, ಬೇರೆ ಬೇರೆ ಕೆಲಸ ಮಾಡೋರು ಬರೋರಿಗೆ ಇದೇನಾ ಬೀಗ ಹಾಕಿರೋ ಶೌಚಾಲಯ ತೋರಿಸ್ತಿದ್ದೀರಾ? ಯಾಕೆ ಅವ್ರು ಶೌಚಾಲಯಕ್ಕೆ ಎಲ್ಲ ಹೋಗ್ಬೇಕು ಅವರು? ದಯವಿಟ್ಟು ಬೇಗನೆ ಆದಷ್ಟು ಬೇಗನೆ ಶೌಚಾಲಯ ಓಪನ್ ಮಾಡ್ಬೇಕು. ಮತ್ತೆ ಈ ಕಸ ಮತ್ತೆ ಈ ಮೇಲೆ ಆಕಾಶ ತೋರಿಸಿದ್ರಲ್ಲ, ನನಗೆ ಹೇಳಕ್ಕೆ ಮೇಲೆ ಆಕಾಶ ತೋರಿಸಿದ್ರಲ್ಲ ಸ್ವಾಮಿ, ಅದನ್ನ ಮುಚ್ಚಿ ಇಲ್ಲೆಲ್ಲ ನೀರು ಬರ್ತಾ ಇದೆ ನೋಡಿ. ಇಲ್ಲಿ ಎಲ್ಲ ನೀರಿನ ರಾಶಿ, ಇದನ್ನ ವಾಸನೆ ಬರ್ತಾ ಇದೆ ನೀರು ಬಂದು ಒಳಗಡೆ. ಇದೆಲ್ಲ ಧೂಳುಮಯಾಗಿದೆ. ಪಾರ್ಕಿಂಗು ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ಇದೆ. ದಯವಿಟ್ಟು ಇದನ್ನ ಸರಿಪಡಿಸಿ. ಇಲ್ಲ, ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಬಣದಿಂದ ಆದಷ್ಟು ಶೀಘ್ರವೇ ನಾವು ಪುರಸಭೆ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ತೀವಿ ಅಂತ ನಾವು ತಿಳಿಸ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟೆ, ಕುಶಾಲನಗರ. ನಾಪೋಕ್ಲು ಸಮೀಪದ ಬೋಳಿಬಾಣೆ ಎಂಬಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಸಾರಿಗೆ ಬಸ್ ಒಂದು ರಸ್ತೆ ಬದಿಗೆ ಸರಿದಿರುವ ಘಟನೆ ನಡೆದಿದೆ.
ಮೈಸೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಶುಭಗಳಿಗೆ ಶುಭ ಮುಹೂರ್ತದಲ್ಲಿ ಮೈಸೂರಿಗೆ ಬಂದಿದ್ದೇನೆ. ಕಬಿನಿ ಜಲಾಶಯ ಭರ್ತಿಯಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಎರಡೂ ರಾಜ್ಯಕ್ಕೆ ವರ. ಎರಡೂ ರಾಜ್ಯಗಳನ್ನ ಕಾಪಾಡಲು ಆದೇಶ ಕೊಟ್ಟಿದ್ದಾರೆ. ಸ್ನೇಹಿತರು ಬಂದ್ ಮಾಡಲು ಹೇಳುತ್ತಿದ್ದಾರೆ. ಹೋರಾಟ ಮಾಡುವವರನ್ನ ಬೇಡ ಅನ್ನುವುದಿಲ್ಲ. ಹೋರಾಟ ಮಾಡುವುದು ಮಾಧ್ಯಮಕ್ಕೆ ಮಾತ್ರ ಸೀಮಿತವಾಗಬಾರದು. ಹೋರಾಟಕ್ಕೆ ಹಿನ್ನೆಲೆ ಇರಬೇಕು. ಆಸ್ತಿ ಪಾಸ್ತಿಗೆ ಹಾನಿ ಆಗಬಾರದು. ದಯವಿಟ್ಟು ಬಂದ್ ಮಾಡಬೇಡಿ ಎಂದು ಮನವಿ ಮಾಡುತ್ತೇನೆ. ನಾಳೆ ಸಭೆಯಲ್ಲಿ ನೀರು ಬಿಡುವ ಬಗ್ಗೆ ಚರ್ಚೆ ಮಾಡುತ್ತೇನೆ. ಸದ್ಯ ಡ್ಯಾಂಗಳ ಸ್ಥಿತಿಗತಿಗಳ ಮಾಹಿತಿ ಇದೆ. ನೀರು ಬಿಡುವುದಿಲ್ಲ ಎಂದು ಹೇಳಿದರೆ ನೀರು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು. ರಾಜ್ಯದ ರೈತ ಹಿತ ಕಾಯುತ್ತೇವೆ. ನ್ಯಾಯಾಲಯದ ತೀರ್ಪನ್ನು ಗೌರವಿಸಬೇಕು. ಮೈಸೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ನೀಡಿದ್ದಾರೆ. ಮೈಸೂರಿಗೆ ಶುಭ ಮುಹೂರ್ತ, ಶುಭ ಗಳಿಗೆಯಲ್ಲಿ ಬಂದಿದ್ದೀನಿ. ತಮ್ಮ ಮುನ್ನುಡಿಯಂತೆ ಗಂಗಾ ಮಾತೆ, ಕಾವೇರಿ ಸಂತುಷ್ಟವಾಗಿ ಕಬಿನಿ ಭರ್ತಿ ಆಗ್ತಾ ಇದೆ ಅಂತ ಹೇಳಿ ನನಗೆ ನಮ್ಮೆಲ್ಲ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಕೃತಿ ಯಾವತ್ತೂ ಕೂಡ ಯಾರ ಸೊತ್ತಲ್ಲ. ಪ್ರಕೃತಿ ನಿಯಮದಂತೆ ನಾವೆಲ್ಲ ಬದುಕ್ತಾ ಇದ್ದೇವೆ. ತಮಿಳುನಾಡಿಗೆ ಏನು 177 TMC ಬಿಡಬೇಕು ಅಂತ ಹೇಳಿ ನಮಗೆ ಆದೇಶ ಇದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಒತ್ತನ್ನು ಕೊಟ್ಟಿದ್ದಾರೆ. ಆ ನ್ಯಾಯಾಲಯದ ತೀರ್ಪೇನು ನಮಗೆ ಬಂದಿದೆ ಸುಪ್ರೀಂ ಕೋರ್ಟಲ್ಲಿ, ಎರಡು ರಾಜ್ಯಕ್ಕೂ ಅದೊಂದು ವರ. ಎರಡು ರಾಜ್ಯಕ್ಕೆ ಕಾಪಾಡೋಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನಿನ್ನೆ ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವೇರಿಂದ ಏನು ಅನುಕೂಲ ಆಗ್ತಾ ಇದೆ ಅಂತೇಳಿ, ಮತ್ತು ನೀವು ಯಾರೋ ನಿಮ್ಮ ಮೈಸೂರು ರಿಪೋರ್ಟರ್ ಕೂಡ ಅದ್ರ ಬಗ್ಗೆ ಒಂದು ವಿಶೇಷಣೆಯನ್ನು ಕೊಟ್ಟಿದ್ದಾರೆ. ಇವತ್ತು ನನ್ನ ಸ್ನೇಹಿತರುಗಳು, ಸಂಘಟನೆಗಾರರು ಹೋರಾಟ ಮಾಡ್ತಾ ಇದ್ದಾರೆ, ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಎಲ್ಲರ ಹಕ್ಕು. ನಾವು ಯಾರು ಹೋರಾಟ ಕೂಡ ಬೇಡ ಅನ್ನೋದಿಲ್ಲ. ಆದರೆ ಹೋರಾಟಕ್ಕೆ ಹಿನ್ನೆಲೆ ಇರಬೇಕು. ಬರೀ ಮಾಧ್ಯಮದ ಒಂದು ಆಸ್ತಿ ಆಗಬಾರ್ದು. ಸಾರ್ವಜನಿಕ ಬದುಕಿನಲ್ಲಿ ನಾವು ಗಮನ ಇಟ್ಕೊಳ್ಬೇಕು. ಯಾರ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಆಗೋದಾದರೆ ನ್ಯಾಯಾಲಯಗಳು, ಸರ್ಕಾರಗಳು ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ. ಅದಕ್ಕೆ ನಾನು ಮನವಿ ಮಾಡ್ಕೊಂಡಿದ್ದೇನೆ, ಇವೆಲ್ಲ ದಯವಿಟ್ಟು ಕೈ ಬಿಡಿ ಅಂತ. ನಾನು BJPಯವರು ಅವ್ರ ರಾಜಕಾರಣಕ್ಕೆ ಬಂದು ಪಾಪ ಅವರು ಪ್ರಯತ್ನ ಮಾಡ್ತಾ ಇರ್ಬೋದು. ಕುಮಾರಸ್ವಾಮಿಯವರ ಸ್ಟೇಟ್ಮೆಂಟ್ ಕೂಡ ನಾನು ಗಮನಿಸಿದ್ದೇನೆ. ತಮಿಳುನಾಡಿನ ಸಂಸತ್ ಸದಸ್ಯರು ಮತ್ತು ಅವ್ರ ಪಾರ್ಟಿಯವರು, ವಿವಿಧ ಪಾರ್ಟಿಯವರು, ಅವರ ರಾಜಕೀಯದ ಅಸ್ತಿತ್ವಕ್ಕೆ ಅವ್ರದ್ದು ಒಂದು ಹೋರಾಟ, ಅವರು ಕೂಡ ಎಲ್ಲ ಅರಿವಿದೆ. ಅವರೇ ಒಂದು ಕಾಲದಲ್ಲಿ ನಿಮ್ಮ ರಾಜ್ಯದ ಸುಪತ್ನಲ್ಲಿ ನೀವು ಕಟ್ಕೊಳ್ಳೋಕ್ಕೆ ನಮ್ಮದೇನು ತೊಂದರೆ ಇಲ್ಲ ಅಂತೇಳಿ ಒಂದು ಕಾಲದಲ್ಲಿ ಕೆಲವು ಹೇಳಿಕೆ, ಅಫಿಡವಿಟ್ಗಳು ಕೂಡ ಕೊಟ್ಟಿದ್ದೆಲ್ಲ ದಾಖಲೆ ಇವತ್ತು ಉಳ್ಕೊಂಡಿದೆ. ಇವೆಲ್ಲ ಹಿನ್ನೆಲೆಯಲ್ಲೇ ಒಂದು ಸುಪ್ರೀಂ ಕೋರ್ಟು ತೀರ್ಮಾನ ಮಾಡಿದೆ. ಅದರಿಂದ ನಾನು ಎಲ್ಲ ಹೋರಾಟಗಾರರಿಗೂ ನಮ್ರತೆಯಿಂದ ಸರ್ಕಾರದ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮಾಧ್ಯಮ ನಿಮಗೆ ಪ್ರಚಾರ ಕೊಡ್ತಾ ಇದೆ, ಸಾಕು. ಆದರೆ ರಾಜ್ಯದ ಗೌರವನೂ ಕಾಪಾಡಬೇಕಲ್ಲ. ಈ ರಾಜ್ಯದಲ್ಲಿ ಎಲ್ಲ ಜನರು ಕೂಡ ಬದುಕ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ದೇವೆ. ಇವತ್ತು ಕಾನೂನು ಚೌಕಟ್ಟಿಗೆ ಏನೂ ತೊಂದರೆ ಆಗಬಾರ್ದು, ಜನರ ಬದುಕಿಗೆ ಏನೂ ತೊಂದರೆ ಆಗಬಾರ್ದು. ತಮಿಳುನಾಡಿಗೂ ಏನಾದ್ರು, ನಾವೆಲ್ಲ ಒಂದೇ ದೇಶದವರು. ಈಗ ತುಂಗಭದ್ರಾ ವಿಚಾರ ಬಂದಾಗ ನನ್ನ ಹತ್ರ ಮಾತೇ ಆಡ್ತಿರಲಿಲ್ಲ. ಆದರೆ CR ಪಾಟೀಲ್ ಅವರ ನೇತೃತ್ವದಲ್ಲಿ ನಾವು 3 ಜನ ಮುಖ್ಯಮಂತ್ರಿಗಳು ಸೇರಿ ಚರ್ಚೆ ಮಾಡಿ ಆ ತುಂಗಭದ್ರದಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಲಿಕ್ಕೆ ನಾವು ಒಪ್ಕೊಂಡಿದ್ದೇವೆ. ಅವರೊಂದು ಸಮಿತಿ ಕೂಡ ರಚನೆ ಮಾಡಲಿಕ್ಕೆ ಆಗ್ತಾಯಿದೆ. ಇದು ನಾನು ಮುಖ್ಯಮಂತ್ರಿ ಆದಮೇಲೆ ಇದೊಂದು ಐತಿಹಾಸಿಕವಾದಂಥ
ರಾಷ್ಟ್ರಕ್ಕೆ ಒಂದು ಮಾದರಿಯಾದಂಥ ಒಂದು ಹೆಜ್ಜೆ. ಸೊ ಇಲ್ಲೂ ಕೂಡ ತಮಿಳುನಾಡು ಮುಖ್ಯಮಂತ್ರಿ ಬರ್ತೀನಿ ಅಂತೇಳಿ ನನಗೆ ಮಾತಾಡಿದರು. ನಾನು ಒಪ್ಕೊಂಡಿದ್ದೆ 3ನೇ ತಾರೀಕು. ಆದರೆ ಕೆಲವು ಸಂಘಟನೆಗಳು ಮತ್ತೊಂದು ಗಲಾಟೆ ಇವೆಲ್ಲ ಸೌಹಾರ್ದತೆಯಲ್ಲಿ ನಡಿಬೇಕು, ಮಾತುಕತೆ ಶಾಂತಿ ವಾತಾವರಣದಲ್ಲಿ ನಡಿಬೇಕು. ಈಗ ನಮ್ಮ ಪರಿಸ್ಥಿತಿ ಅವ್ರಿಗೂ ಅರಿವಿದೆ, ಅವರ ಪರಿಸ್ಥಿತಿ ನಮಗೂ ಅರಿವಿದೆ. ಸೊ ಅದಕ್ಕೆ ಮಾತುಕತೆಯಲ್ಲಿ ಬಗೆಹರೋದಾದರೆ ನಾನು ಸ್ವಾಗತವನ್ನು ನಾನು ಬಯಸ್ತೇನೆ. ನಾವು ಅವರ ಹಕ್ಕು ಏನಿದೆ ಅವರು ಪಡೆದುಕೊಳ್ಳಿ, ತಮಿಳುನಾಡು ಹಕ್ಕು ಏನಿದೆ ಆ ಹಕ್ಕಿಗೆ ನಾವು ಅಡ್ಡ ಬರುವುದಿಲ್ಲ. ನಮ್ಮ ಹಕ್ಕು ಏನಿದೆ, ನಮಗೆ ನ್ಯಾಯಾಲಯ ಏನು ತೀರ್ಪನ್ನು ಕೊಟ್ಟಿದೆ ಅದಕ್ಕೆ ನಾವು ಕಾಪಾಡೋಣ. ಸೊ ಅದಕ್ಕೆಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೇನೆ. ವರ್ಣ ತಾಯಿ ಕಾವೇರಿ ಇವತ್ತು ಕೃಪೆ ನಮ್ಮ ಮೇಲೆ ತೋರಿಸಿದ್ದಾಳೆ. ಸೊ ಹೋರಾಟಗಾರರು ಹಂಗಂತ ನೀರು ಹಿಡಿತೀನಿ ಅಂತ ಯಾರು ಹೋಗ್ಬಿಡಿ, ಅಲ್ಲಿ ಹೋಗಿ ಅಡ್ಡಗಿಡ್ಡ ಮಲಗಕ್ಕೆ ನೀರನ್ನ ನಾವು ಬಿಡುವುದಿಲ್ಲ ಅಂತೇಳಿ ಯಾರ ಪ್ರಾಣನೂ ಹೆಚ್ಚು ಕಮ್ಮಿ ಆಗಬಾರ್ದು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲನಗರ. ಕೆಆರ್ಪೇಟೆ ತಾಲೂಕಿನ ವೃದ್ಧ ರೈತ ಅಣ್ಣಯ್ಯ ಅವರನ್ನ ಅವಮಾನಿಸಿದ ಆರೋಪದ ಮೇಲೆ ತಹಶೀಲ್ದಾರ್ ಶ್ರೇಯಸ್ ಅವರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವೇಣುರವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ವೃದ್ಧ ರೈತ ಅಣ್ಣಯ್ಯನವರು ಸಾರ್ವಜನಿಕವಾಗಿ ಅವಮಾನಿಸಿದ ಆರೋಪದ ಮೇಲೆ ಕೆಆರ್ಪೇಟೆ ತಹಶೀಲ್ದಾರ್ ಶ್ರೇಯಸ್ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಡಿಎಸ್ ವೇಣು ನೇತೃತ್ವದಲ್ಲಿ ಕೆಆರ್ಪೇಟೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಡಿಎಸ್ ವೇಣು, ತಹಶೀಲ್ದಾರ್ ಶ್ರೇಯಸ್ ರವರು ಸರ್ಕಾರಿ ಅಧಿಕಾರಿ ಎಂಬ ಒಂದೇ ಕಾರಣಕ್ಕೆ ವೃದ್ಧ ರೈತರನ್ನು ಅವಮಾನಿಸಿದ್ದಾರೆ. ಸುದ್ದಿಗೋಷ್ಠಿಯ ಬಳಿಕ ಜಮಾಯಿಸಿದ ಕರವೇ ಕಾರ್ಯಕರ್ತರು ಮತ್ತು ರೈತರು ತಹಶೀಲ್ದಾರ್ ಶ್ರೇಯಸ್ ರವರು ಕಚೇರಿಗೆ ಬಂದಿದ್ದ ರೈತ ಅಣ್ಣಯ್ಯ ಅವರನ್ನು ಏಕವಚನದಲ್ಲಿ ನಿಂದಿಸಿ ದೌರ್ಜನ್ಯ ಮತ್ತು ದಬ್ಬಾಳಿಕೆಯಿಂದ ವರ್ತಿಸಿದ್ದಾರೆ ಎಂದು ಘೋಷಣೆ ಕೂಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಕರವೇ ಅಧ್ಯಕ್ಷ ಶ್ರೀನಿವಾಸ್, ಅವಮಾನಕ್ಕೆ ಒಳಗಾದ ರೈತ ಅಣ್ಣಯ್ಯ, ನಗರ ಘಟಕ ಅಧ್ಯಕ್ಷ ಮದನ್, ಬೋರೇಗೌಡ, ಸ್ವಾಮಿ, ಶಿವಪ್ರಸಾದ್, ಸ್ವಾಮಿ, ಕಳಸಯ್ಯ ಸೇರಿದಂತೆ ಕರವೇ ಕಾರ್ಯಕರ್ತರು ಇದ್ದರು. ತಾಲೂಕಿನಿಂದ ಓಡಿಸಿರಿ, ಓಡಿಸಿರಿ, ಉಳಿಸಿರಿ, 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 ಬೇಕೇ ಬೇಕು, ಬೇಕೇ ಬೇಕು, ಅಯ್ಯಯ್ಯೋ, ಅಯ್ಯಯ್ಯೋ, ಕೆಆರ್ಪೇಟೆ ದಬ್ಬಾಳಿಕೆಯ ತಹಶೀಲ್ದಾರ್ಗೆ, ಕೆಆರ್ಪೇಟೆ ದುರಂಕಾರಿ ತಹಶೀಲ್ದಾರ್ಗೆ, ಕೆಆರ್ಪೇಟೆ ದುರಂಕಾರಿ ಶ್ರೇಯಸ್ ತಹಶೀಲ್ದಾರ್ಗೆ, ರೈತರನ್ನ ಸಾರ್ವಜನಿಕ ಸ್ಥಳದಲ್ಲಿ ನಿಂದಿಸಿದಂತ ತಹಶೀಲ್ದಾರ್ಗೆ, ರೈತರನ್ನ ಸಾರ್ವಜನಿಕರನ್ನ ಹಿಡಿದು ರೂಮ್ ಒಳಗೆ ಕೂಡಾಕಿದ ತಹಶೀಲ್ದಾರ್ಗೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹರ್ ಅವರಿಗೆ ಓಪನ್ ಚಾಲೆಂಜ್ ಹಾಕಿದ ಚಾಮರಾಜ ಕ್ಷೇತ್ರದ ಶಾಸಕ ಕೆ ಹರೀಶ್ ಗೌಡ. ನಿನ್ನೂರು ಸಕಲೇಶ್ಪುರದಲ್ಲಿ ಸ್ಪರ್ಧೆ ಮಾಡ್ತೇನೆ, ನಾನು ನೀನು ಅಲ್ಲೇ ಸ್ಪರ್ಧೆ ಮಾಡು, ಯಾರು ಗೆಲ್ಲುತ್ತಾರೆ ನೋಡೋಣ. ನಮ್ಮ ನಾಯಕರಿಗೆ ಟಿಕೆಟ್ ಕೊಡುವಂತೆ ಮನವಿ ಮಾಡಿಕೊಂಡು ಸಕಲೇಶ್ಪುರದಲ್ಲಿ ಸ್ಪರ್ಧೆ ಮಾಡ್ತೇನೆ. ಚಾಮರಾಜ ಕ್ಷೇತ್ರದಲ್ಲಾದರೂ ಸ್ಪರ್ಧೆ ಮಾಡು, ಅದಕ್ಕೂ ನಾನು ರೆಡಿ ಇದ್ದೇನೆ. ಚಾಮರಾಜ ಕ್ಷೇತ್ರದ ಜನರಿಗೆ ಹರೀಶ್ ಗೌಡ ಏನೆಂಬುದು ಗೊತ್ತಿದೆ. ಅದನ್ನ ಬಿಟ್ಟು ವೈಯಕ್ತಿಕವಾಗಿ ಮಾತನಾಡುವುದು ಬೇಡ. ಏನು ಬಿಚ್ಚಿ ಇಡ್ತೇನೆ ಅಂತ ಹೇಳಿದೀರಾ, ಬಿಚ್ಚಿ ಇಡಿ ನೋಡೋಣ. ಕುವೆಂಪು, SL ಭೈರಪ್ಪ ಅವರುಗಳ ಹೆಸರು ಯಾಕೆ ಹೇಳ್ತೀರಾ? ಅವರೆಲ್ಲ ಮಹನೀಯರು. ಚುನಾವಣೆಗೆ ಬಂದು ಎದುರಿಸಿ ರೇಬಿಸಿ ಬಂದಿರುವ ನಾಯಿಗಳು ಅಂತ ಹೇಳ್ತೀರಾ. ಮಾತನಾಡುವಾಗ ಸ್ವಲ್ಪ ಗಮನ ಕೊಟ್ಟು ಮಾತನಾಡಿ. ನೀವೊಬ್ರು ಮಾಜಿ ಸಂಸದರು ಇದ್ದೀರಾ. ರಾಜಕೀಯ ವಿಚಾರಗಳನ್ನ ವೈಯಕ್ತಿಕವಾಗಿ ಮಾತನಾಡಬಾರದು. ಚಾಮುಂಡಿ ಬೆಟ್ಟದಲ್ಲಿ ನಿಂತ್ಕೊಂಡು ಪ್ರತಾಪ್ ಸಿಂಹನಿಗೆ ಸವಾಲ್ ಹಾಕ್ತೇನೆ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡು, ನಾನು ಏನಂತ ತೋರಿಸ್ತೇನೆ, ಶಾಸಕ ಹರೀಶ್ ಗೌಡ ಹೇಳಿದ್ದಾರೆ. ಶಾಸಕ ಹರೀಶ್ ಗೌಡ ಹೇಳಿಕೆ ನೀಡಿದ್ದಾರೆ. ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರುಗಳು, ನನ್ನ ವೆಲ್ ವಿಷರ್ಸ್ಗಳು ಎಲ್ಲರನ್ನು ಸೇರಿ 24,000 ಮತ ಕೊಡಿಸೋದು. ಅದಾದ ನಂತರ ಕಾಂಗ್ರೆಸ್ ಪಾರ್ಟಿಯಿಂದ ನಿಂತ ತಕ್ಷಣವೇ ನನಗೆ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಪಾರ್ಟಿಯವರೆಲ್ಲರನ್ನು ವಿರೋಧ ಮಾಡಿಬಿಡ್ತಾರೆ, ಏಕಾಏಕಿ ಬಂದ್ಬಿಟ್ಟೇನು ಅಂತ ಅನ್ನೋ ರೀತಿಯಲ್ಲಿ ನಿಮ್ಮ ಭಾರತೀಯ ಜನತಾ ಪಕ್ಷದವರು ಬಿಂಬಿಸಿದ್ರು. ಅಂದರೂ ನನಗೆ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು, ಮುಖಂಡರುಗಳು, ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು, ನನ್ನ ಬಂಧುಗಳು ಎಲ್ಲರನ್ನೂ ಸೇರಿ ನನ್ನನ್ನು ಚುನಾವಣೆ ಕೆಲಸ ಮಾಡಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನನ್ನನ್ನು ಗೆಲ್ಲಿಸಿದ್ರು. ನಾನು ಗೆದ್ದು ಈಗ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಅದೇನೋ ಬಿಚ್ಚಿಡ್ತೀನಿ ನಿಮ್ಮದು ಹಿನ್ನೆಲೆ ತೆಗಿಬೇಕು, ಹಿನ್ನೆಲೆ ಮುನ್ನೆಲೆ ಎಲ್ಲವನ್ನು ತೆಗೀರಿ, ನನ್ನದೇನೈತೆ ತೆಗೀರಿ. ನಾನು ಯಾರಿಗೂ ಹಿನ್ನೆಲೆ ಮುನ್ನೆಲೆ ವಿಚಾರ ನಾನು ಮಾತಾಡೋಕ್ಕೆ ಹೋಗಲ್ಲ. ನನ್ನ ಹಿನ್ನೆಲೆ ಏನೈತೆ, ನಾನೇನು ಅಂತ ಅನ್ನೋದು ಇಡೀ ಮೈಸೂರು ನಗರದ ಜನತೆಗೆ ಗೊತ್ತು. ನನ್ನ ಕುಟುಂಬ ಎಂಥದ್ದು, ನಾನೇನು ಮಾಡ್ಕೊಂಡು ಬಂದಿದ್ದೀನಿ, ನಾನೇನು, ನನ್ನ ಕ್ವಾಲಿಫಿಕೇಷನ್ ಏನು, ನಾನು ಕ್ವಾಲಿಫಿಕೇಷನ್ ಮುಗಿಸಿದ ನಂತರ ನಾನೇನು ಮಾಡ್ತಾಯಿದ್ದೆ, ನಾನು ರಾಜಕಾರಣಕ್ಕೆ ಹೆಂಗೆ ಬಂದೆ, ರಾಜಕಾರಣಕ್ಕೂ ನನಗೂ ಸಂಬಂಧ ಏನಿತ್ತು ಎಲ್ಲವೂ ಗೊತ್ತು. ನಾನು ಯಾವುದೋ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿ ಹೆಸರು ನಾನು ರಾಜಕಾರಣಕ್ಕೆ ಬಂದವರಲ್ಲ.
ನಾನು ಜನಗಳ ಜೊತೆಲಿ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ರಾಜಕಾರಣಕ್ಕೆ ಬಂದು ನಾನು ರಾಜಕಾರಣದಲ್ಲಿ ನನ್ನ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ನನ್ನ ಆತ್ಮಕ್ಕೆ ತೃಪ್ತಿ ಆಗೋ ರೀತಿಯಲ್ಲಿ ನಾನು ಜನಗಳ ಸೇವೆ ಮಾಡ್ತಾಯಿದ್ದೀನಿ, ಜನಗಳ ಜೊತೆಲಿದ್ದೀನಿ. ಚಾಮರಾಜ ವಿಧಾನಸಭಾ ಕ್ಷೇತ್ರದವರು ನನ್ನನ್ನು ಮತದಾರರು ಎಲ್ಲರೂ ಸೇರಿಸಿ ನನ್ನ ಆಶೀರ್ವಾದ ಮಾಡೋರೆ. ನಾನು ಅವ್ರ ಮನೆ ಮಗನಾಗಿ, ಚಾಮರಾಜ ಕ್ಷೇತ್ರದ ಮನೆ ಮಗನಾಗಿ ನಾನು ಕೆಲಸ ಮಾಡ್ತೀನಿ. ಅದು ನನ್ನ ಧ್ಯೇಯ. ನಾನು ರಾಜಕಾರಣದಲ್ಲಿ ನನ್ನದೇ ಆದಂಥ ಎಥಿಕ್ಸ್ ನಾನು ರಾಜಕಾರಣ ಮಾಡ್ತಾ ಇರೋಣ. ಅದೇನು ಬಿಚ್ಚಿಡ್ತೀರಿ ಬಿಚ್ಚಿಡಿ, ನಾನು ಅದೇನೈತೆ ಅದೆಲ್ಲವನ್ನೂ ಬಿಚ್ಚಿಡಿ. ನಾನೇನು ನಿಮ್ದು ಯಾವುದನ್ನು ನಾನು ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗಲ್ಲ ನಾನು. ಮತ್ತು ನೀವು ಹೊರಗ್ಲವರು ಅಂತ ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದ್ದೀರಿ. ಹೊರಗ್ಲವರು ಒಳಗ್ನವರು, ಇದು ಭಾರತ ದೇಶದ ಮಕ್ಕಳು ನಾವೆಲ್ಲ, ಭಾರತ ಮಾತೆಯ ಮಕ್ಕಳು ನಾವು ಎಲ್ಲರೂ. ಯಾರೆಲ್ಲ ಕರ್ಮ ಹೋಗ್ತೀವಿ, ನಾನು ಯಾರ್ಯಾರ್ದೋ ಹೆಸ್ರು ಹೇಳ್ತೀರಿ, ಮಹಾನ್ ವ್ಯಕ್ತಿಗಳ ಹೆಸರೆಲ್ಲನೂ ಹೇಳ್ಕೊಂತೀರಿ. ಇದು ಪ್ರಚಾರಕ್ಕೆ. ಕುವೆಂಪು ಅವ್ರ ಬಗ್ಗೆ ಮಾತಾಡ್ತೀವಿ. ಕುವೆಂಪು ಅವರ ನಾನು ಹುಟ್ಟಿದಾಗ್ಲಿಂದ ನಮ್ಮಪ್ಪ ಅವರು ಕುವೆಂಪು ಅವ್ರ ಶಿಷ್ಯ. ಕುವೆಂಪು ಅವ್ರನ್ನ ನಾನು ಹುಟ್ಟಿದಾಗಿಂದನೂ ಅವ್ರು ಬದುಕಿರೋವರೆಗೂ ನಾನು ನೋಡಿದ್ದೀನಿ. ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಐತೆ. ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ಯಾಕೆ ಹೆಸರು? ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ 14 ವರ್ಷ ಸೇವೆ ಮಾಡಿ ಈಚೆ ಬಂದಿರೋ ನಾನು. ಅನ್ಪಡ್ ಅಂತ ಏನು ಅನ್ಪಡು? ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ದಲಿತ ಸಂಘರ್ಷ ಸಮಿತಿ ಕಚೇರಿಯಲ್ಲಿ ವಿವಿಧ ಜಿಲ್ಲಾ ವಿಭಾಗೀಯ ಮಟ್ಟದ ಸಭೆ ನಡೆಸಲಾಯಿತು. ಚಾಲಕನ ನಿಯಂತ್ರಣ ತಪ್ಪಿದ ಸರ್ಕಾರಿ ಬಸ್ ಒಂದು ರಸ್ತೆ ಬದಿಗೆ ಸರಿದ ಘಟನೆ ನಾಪೊಕ್ಲು ಸಮೀಪದ ಬೋಳಿಬಾಣೆ ಎಂಬಲ್ಲಿ ನಡೆದಿದೆ. ತರೀಕೆಯಿಂದ ಭಾಗಮಂಡಲ, ನಾಪೊಕ್ಲು, ಮೂರ್ನಾಡು ಮಾರ್ಗವಾಗಿ ಮಡಿಕೇರಿಗೆ ಸಂಚರಿಸುವ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ಸೇರಿದ ಬಸ್ಸು ನಾಪೊಕ್ಲು ಮೂರ್ನಾಡು ಮುಖ್ಯ ರಸ್ತೆಯ ಬೋಳಿಬಾಣೆ ಎಂಬಲ್ಲಿ ವಾಹನಕ್ಕೆ ದಾರಿ ಮಾಡಿ ಕೊಡುವ ಸಂದರ್ಭ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಸರಿದೆ. ಇದರಿಂದಾಗಿ ಬಸ್ ವಾಲಿದ್ದು ಬಸ್ನಲ್ಲಿದ್ದ ಪ್ರಯಾಣಿಕರು ಬಸ್ಸಿನ ತುರ್ತು ನಿರ್ಗಮನ ಬಾಗಿಲಿನ ಮೂಲಕ ಹೊರಗೆ ಬಂದು ಕೂದಲೆಳೆ ಅಂತರದಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೊಕ್ಲು. ಮೈಸೂರಿಗೆ ಆಗಮಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸುಪ್ರೀಂ ಕೋರ್ಟ್ 2 ರಾಜ್ಯಗಳನ್ನ ಕಾಪಾಡಲು ಆದೇಶ ಹೊರಡಿಸಿದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ರಾಜ್ಯದ 28 ಜಿಲ್ಲೆಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಸಂಘಟನೆಗೆ ಶಕ್ತಿ ತುಂಬುವ ಕೆಲಸ ಮಾಡಲಾಗುತ್ತಿದೆ ಎಂದು ಸಂಘಟನೆಯ ರಾಜ್ಯ ಸಂಚಾಲಕ ಡಾಕ್ಟರ್ ಬಿಎನ್ ವೆಂಕಟೇಶ್ ತಿಳಿಸಿದರು. ಪಿರಿಯಾಪಟ್ಟಣದ ದಲಿತ ಸಂಘರ್ಷ ಸಮಿತಿ ಕಚೇರಿಯಲ್ಲಿ ಮಂಡ್ಯ, ಹಾಸನ, ಮೈಸೂರು, ಕೊಡಗು ಜಿಲ್ಲಾ ವಿಭಾಗೀಯ ಮಟ್ಟದ ಸಭೆಯಲ್ಲಿ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಪ್ರಮಾಣ ಪತ್ರವನ್ನು ವಿತರಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಿಂದ ನಾವೆಲ್ಲ ಇಂದು ಸೇರಿ ಕುಳಿತು ಮಾತನಾಡುತ್ತಿದ್ದೇವೆ. ಸಂವಿಧಾನ ಇಲ್ಲದಿದ್ದರೆ ನಮ್ಮ ದೇಶ ಏನಾಗುತ್ತಿತ್ತು ಎಂದು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂತಹ ಪುಣ್ಯಾತ್ಮನ ಮೊಮ್ಮಕ್ಕಳಾಗಿ ನಾವೆಲ್ಲ ಹುಟ್ಟಿರುವುದು ಪುಣ್ಯವೇ ಸರಿ. ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದಾಗ ಹಲವು ಮಂದಿ ಅದನ್ನು ವಿರೋಧಿಸಿದ್ದರು. ಆದರೆ ಇಂದಿನ ಆಧುನಿಕ ಯುಗದಲ್ಲಿಯೂ ಸಂವಿಧಾನವು ಪ್ರಸ್ತುತವಾಗಿರುವುದು ಹಾಗೂ ಇಡೀ ವಿಶ್ವಕ್ಕೆ ಮಾದರಿಯಾಗಿರುವುದು ಅಂಬೇಡ್ಕರ್ ಅವರ ಬುದ್ಧಿ ಎಷ್ಟಿತ್ತು ಎಂಬುದನ್ನು ನಾವು ಮನಗಾಣಬೇಕಾಗಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಗುಣಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ಜನರಿಗೆ ಏನೇ ಕಷ್ಟವಿದ್ದರೂ ಅವರಿಗೆ ಸಹಾಯ ಮಾಡೋಣ, ಏನೇ ಸಮಸ್ಯೆ ಬಂದರೂ ಒಟ್ಟಾಗಿ ಸೇರಿ ನಿಂತು ಬಗೆಹರಿಸೋಣ ಎಂದರು. ಇದೇ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರು ಸಂಜೀವ ಕಾಂಬಳೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಪುಟ್ಟರಾಜು, ರಾಜ್ಯ ಸಂಘಟನಾ ಸಂಚಾಲಕರು, ರಾಜ್ಯ ಸಮಿತಿ ಸದಸ್ಯರಾದ ಸೊನ್ನೇಗೌಡ, ಎಸ್ಆರ್ ವೆಂಕಟೇಶ್, ಹಾಸನ ಜಿಲ್ಲಾ ಉಸ್ತುವಾರಿ ಚೇತನ್ ಗೌಡ, ರಾಜ್ಯ ಮಹಿಳಾ ಸಂಘಟನಾ ಸಂಚಾಲಕರಾದ ಗಿರಿಜಮ್ಮ, ಕೊಡಗು ಜಿಲ್ಲಾ ಸಂಚಾಲಕರಾದ ಮಹೇಶ್, ಮೈಸೂರು ಜಿಲ್ಲೆ, ಕೊಡಗು ಜಿಲ್ಲೆ ಮಹಿಳಾ ಉಸ್ತುವಾರಿ ಲತಾ, ಮುಖಂಡರಾದ ಮಂಜುನಾಥ್, ಮಹೇಶ್, ರವಿ, ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜನರ ತೆರಿಗೆ ಹಣದಲ್ಲಿ ಕಟ್ಟಿದ ಶೌಚಾಲಯ ತಕ್ಷಣ ಓಪನ್ ಮಾಡಿ, ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂದು ಪುರಸಭೆ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಖಡಕ್ ವಾರ್ನಿಂಗ್ ನೀಡಿದೆ. ಪಿರಿಯಾಪಟ್ಟಣದ ದಲಿತ ಸಂಘರ್ಷ ಸಮಿತಿ ಕಚೇರಿಯಲ್ಲಿ ಮಂಡ್ಯ, ಹಾಸನ, ಮೈಸೂರು, ಕೊಡಗು ಜಿಲ್ಲಾ ವಿಭಾಗೀಯ ಮಟ್ಟದ ಸಭೆ ನಡೆಯಿತು. ನಾಪೋಕ್ಲು ಸಮೀಪದ ಬೋಳಿಬಾಣೆ ಎಂಬಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಸಾರಿಗೆ ಬಸ್ ಒಂದು ರಸ್ತೆ ಬದಿಗೆ ಸರಿದಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.